ಗ್ರೋಯಿಂಗ್ ಪೇನ್ ಅಷ್ಟೇ. ಹ್ಯಾಬಿಟ್ನ ಚೇಂಜ್ ಮಾಡಿ ನೀವು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಡೈಲಿ ಲಾಗ್ ಆಗಿರುತ್ತೆ ಆ್ಯಂಡ್ ಅದರ ಜೊತೆಗೆ ಯೂಶ್ವಲ್ ಆಗಿ ಮಕ್ಕಳು 1.5 ಇಯರ್ ಆದ ನಂತರ ಕಾಲು ನೋವು ಅಂತ ಹೇಳ್ತಾರೆ. ಸೊ ಇದು ಬಂದು ಗ್ರೋಯಿಂಗ್ ಪೇನ್ ಆಗಿರುತ್ತೆ. ಇದನ್ನ ಆ್ಯಕ್ಚುಲಿ ಪ್ರಾಗ್ಯ ಕೂಡ ಫೇಸ್ ಮಾಡಿದ್ದಾಳೆ, ಬಟ್ ಅವಳು ಇವಾಗ ಬೆಟರ್ ಆಗಿದ್ದಾಳೆ. ಸೊ ನಾನೇನು ಟಿಪ್ಸ್ ಫಾಲೋ ಮಾಡಿದ್ದೀನಿ ಅಂತ ಈ ವಿಡಿಯೋದ ಎಂಡಲ್ಲಿ ಹೇಳಿದ್ದೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಮಾರ್ನಿಂಗ್ ಪೂಜೆ ಬಂದು ಪ್ರಕಾಶ್ ಮಾಡ್ತಾರೆ, ಬಿಕಾಸ್ ನಾನಿದ್ದು ತಿಂಡಿ ಆಗೋ ಹೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಪೂಜೆ ಐಟಮ್ಗಳನ್ನ ನಾನು ವಾಶ್ ಮಾಡಿ ಕೊಡ್ತೀನಿ ಮಾರ್ನಿಂಗು. ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಅಕ್ಕಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಒಗ್ಗರಣೆಗೆ ಇಡ್ತಾಯಿದ್ದೀನಿ. ಒಗ್ಗರಣೆಗೆ ಬಂದು ಬೆಳ್ಳುಳ್ಳಿ, ದೆನ್ ಕರಿಬೇವು, ಗ್ರೀನ್ ಚಿಲ್ಲೀಸ್, ದೆನ್ ಸ್ವಲ್ಪ ಕ್ಯಾಶ್ಯೂಸ್ ಆ್ಯಡ್ ಮಾಡ್ಕೊಂಡಿದ್ದೆ ನಾನು. ನೆಕ್ಸ್ಟು ಆನಿಯನ್ನು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಫ್ರೈ ಮಾಡಿದ್ದೆ. ಇನ್ನೊಂದೇನೆಂದರೆ ನನಗೆ ಬಂದು ಉದ್ದಿನಬೇಳೆ ಹಾಕೋದಕ್ಕೆ ಮರ್ತೋಯ್ತು. ಸೊ ಅದನ್ನ ಇವಾಗ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಹಾಕಿದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದು. ನೆಕ್ಸ್ಟು ಶಾವಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಶಾವಿಗೆನ ಆವಾಗಲೇ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ. ನಾನು ಬಾಯ್ಲ್ ಮಾಡಿಕೊಂಡ್ರೆ ಅದೊಂದು ಸ್ವಲ್ಪ ಅಂಟಂಟಾಗುತ್ತೆ. ಸೊ ಬಿಸಿನೀರಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಅದು ಈ ಥರ ಸ್ವಲ್ಪ ಹುಡಿ ಹುಡಿಯಾಗಿ ಬರುತ್ತೆ. ಅದೆಷ್ಟು ಕೋಕೋನಟ್ ಆ್ಯಡ್ ಮಾಡಿಕೊಂಡ್ರೆ ಇದು ಶಾವಿಗೆ ಉಪ್ಪಿಟ್ಟು ಈಸಿಯಾಗಿ ರೆಡಿ ಆಗುತ್ತೆ. ಆ್ಯಂಡ್ ಮಾರ್ನಿಂಗಲ್ಲಿ ನನಗೆ ಇನ್ನೊಂದು ಫೇವ್ರೆಟ್ ಕೆಲಸ ಏನಂದರೆ ಪ್ಲ್ಯಾಂಟ್ಸಿಗೆ ನೀರು ಹಾಕೋದು. ಸೊ ಇವತ್ತು ನೀರು ಹಾಕೋಕೆ ಹೋದಾಗ ಇದೊಂದು ಫ್ಲವರ್ ಅದಾಗೆ ಬಿದ್ದಿತ್ತು. ಆಲ್ರೆಡಿ ಒಂದು ಸಲದು ಫ್ಲವರ್ ಆಗಿ ಅದೆಲ್ಲ ಹೋಗಿ ಇವಾಗ ಇನ್ನೊಂದು ಸಲದದು ಚಿಗುರು ಬಂದು ಮುಗ್ಗೆ ಬಿಟ್ಟಿದೆ ಅದರಲ್ಲಿ. ಸೊ ಇವಾಗ ಬಂದು 2 ರೋಸ್ ಚೆನ್ನಾಗಿ ಅರಳಿತ್ತು ಪಿಂಕ್ ಕಲರಿದು. ಇದು ಪ್ಲ್ಯಾಂಟ್ ಬಂದು ಆ್ಯಕ್ಚುಲಿ ಊರಲ್ಲಿ ಇದು ನಾರ್ಮಲ್ ಆಗಿರುತ್ತೆ, ಬಟ್ ನಾನಿಲ್ಲಿ ನರ್ಸರಿನ ತೊಗೊಂಡಿದ್ದು. ಇದರಲ್ಲಿ ಯಾವತ್ತೂ ಫ್ಲವರ್ಸ್ ಇರುತ್ತೆ ಆ್ಯಂಡ್ ಬಂಚಲ್ಲಾಗುತ್ತೆ, ತುಂಬ ಫ್ಲವರ್ ಆಗುತ್ತೆ ಇದರಲ್ಲಿ. ನನಗೆ ಫ್ಲವರ್ ಪ್ಲ್ಯಾಂಟ್ಸ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಇದು ಬಂದು ಟೊಮೆಟೊ ಗಿಡ. ನಾನು ಯೂಶ್ವಲಿ ತರಕಾರಿ ವೇಸ್ಟ್ನ ತೊಗೊಬಂದು ಪಾಟಿಗೆ ಹಾಕ್ತೀನಿ. ಸೊ ಅದರಲ್ಲಿ ಹುಟ್ಟಿರೋ ಗಿಡ ಅದು. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ಇವತ್ತು ನಾನು ಗಂಜಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನಾನಿಲ್ಲಿ ಬೀಟ್ರೂಟ್ನ ಪೀಲ್ ಮಾಡ್ತಾಯಿದ್ದೀನಿ. ಇದನ್ನು ಈ ಥರ ಪೀಲ್ ಮಾಡಿಕೊಂಡು ನೆಕ್ಸ್ಟ್ ಗ್ರೇಟ್ ಮಾಡೋದಕ್ಕೆ ನಾನು ಬಂದು ಮಿಕ್ಸಿ ಜಾರಿಗೆ ಹಾಕ್ತೀನಿ. ಅಂದರೆ ಎಕ್ಸ್ಟ್ರಾ ಮಿಕ್ಸಿ ಜಾರ್ ಇದೆ ಇದಕ್ಕೆ. ಬಿಕಾಸ್ ಅದನ್ನ ಕೈಯಲ್ಲಿ ಗ್ರೇಟ್ ಮಾಡೋದಂದ್ರೆ ನನಗೆ ತುಂಬಾ ಹಿಂಸೆ ಆಗುತ್ತೆ. ಆ್ಯಂಡ್ ಅದು ನಾನು ತುಂಬ ಸಲ ಬೀಟ್ರೂಟ್ ಜೊತೆಗೆ ಕೈನ ಸಿಪ್ಪೆ ಕೂಡ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಮಿಕ್ಸಿ ಜಾರಿಗೆ ಹಾಕೋದು. ಆ್ಯಂಡ್ ಅದು ಬೇಗನೆ ಗ್ರೇಟ್ ಆಗುತ್ತೆ. ಆಲ್ಮೋಸ್ಟ್ 3 to 4 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಗ್ರೇಟ್ ಮಾಡುತ್ತೆ. ನಮ್ಮ ಕೈಯಲ್ಲಿ ಅಂದರೆ ತುಂಬ ಹೊತ್ತು ತೊಗೊಂಡ್ಬಿಡುತ್ತೆ ಅದು. ಇದು ಆ್ಯಕ್ಚುಲಿ ಮಿಕ್ಸಿ ಜೊತೆಗೇ ಸಿಕ್ಕಿದ್ದು, ಎಕ್ಸ್ಟ್ರಾ ಏನು ನಾವು ಪರ್ಚೇಸ್ ಮಾಡಿರೋದಲ್ಲ. ಪ್ರಾಗ್ಯನಿಗೆ ಬಂದು ಹಸಿ ಬೀಟ್ರೂಟು ದೆನ್ ಕ್ಯಾರೆಟು ಇದೆಲ್ಲ ತಿನ್ನೋದಂದರೆ ತುಂಬ ಇಷ್ಟ. ಸೊ ಅವಳು ವೆಯ್ಟ್ ಮಾಡ್ತಾ ಇರ್ತಾಳೆ, ಗ್ರೇಟ್ ಮಾಡಿದ ತಕ್ಷಣ ತೊಗೊಂಡು ತಿಂತಾಳೆ. ಇದನ್ನೇ ನಾವೆಲ್ಲಾದರೂ ಬೇಕು ಅಂತ ಗ್ರೇಟ್ ಮಾಡಿ ಕೊಟ್ಟು ಅವ್ರಿಗೊಂದು ಸಪ್ರೇಟಾಗಿ ಬೌಲೆಲ್ಲ ಕೊಟ್ಟು ತಿನ್ನು ಅಂತ ಹೇಳ್ತಿದ್ರೆ ಅವ್ರು ನಿಜವಾಗ್ಲೂ ತಿಂತಾ ಇರಲಿಲ್ಲ. ಸೊ ಅವ್ರ ಇಂಟ್ರೆಸ್ಟಿಂದ ಅವ್ರು ತಿಂತಾರೆ ಅಷ್ಟೇ, ನಾವು ತಿನ್ನು ಅಂದರೆ ತಿನ್ನೋದಿಲ್ಲ. ಸೊ ಹೆಂಗೂ ಅವಳು ಇಷ್ಟಪಟ್ಟು ತಿಂತಾ ಇದ್ದಾಳಲ್ವ, ನಾನು ಕರ್ಡ್ ಸೇರಿಸ್ಬಿಟ್ಟು ಸಲಾಡ್ ಥರ ಮಾಡ್ಕೊಡೋಣ ಅಂತ ಹೇಳಿ ಕರ್ಡ್ ಸೇರಿಸ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಟ್ಟೆ. ಬಟ್ ನನಗೆ ಡೌಟ್ ಇತ್ತು ತಿಂತಲ್ಲ ಇಲ್ವಾ ಅಂತ. ಬಟ್ ಅವಳು ತಿಂದ್ಲು. ಆ್ಯಕ್ಚುಲಿ ಈ ಥರ ಕರ್ಡ್ ಹಾಕ್ಬಿಟ್ಟು ನಾನು ಫಸ್ಟ್ ಟೈಮ್ ಕೊಟ್ಟಿದ್ದು. ರಾ ಹಾಗೆ ಅವಳು ತುಂಬ ಸಲ ತಿಂದಿದ್ದಾಳೆ, ಬಟ್ ಈ ಸಲ ಬೌಲ್ ಪೂರ್ತಿ ಖಾಲಿ ಮಾಡಿದ್ಲು, ತಿಂದಳು ಅವಳು. ಆ್ಯಂಡ್ ಪಲ್ಯಕ್ಕೆ ಕೋಕೋನಟ್ ಗ್ರೇಟ್ ಮಾಡ್ತಾಯಿದ್ದೀನಿ. ಈ ಮನೆ ಬಂದು ನಾವು ಊರಿಂದ ಹಿಡ್ಕೊಬಂದಿದ್ದು. ಯೂಶ್ವಲಾಗಿ ಊರಲ್ಲಿ ಈ ಥರ ಯೂಸ್ ಮಾಡ್ತಾರೆ. ಇಲ್ಲಿ ಬಂದು ಸ್ಟ್ಯಾಂಡ್ ಥರ ಸಿಕ್ಬಿಡುತ್ತೆ, ಅವ್ರು ನಿಂತ್ಕೊಂಡೆ ಗ್ರೇಟ್ ಮಾಡೋದು. ಒಗ್ಗರಣೆ ಇಟ್ಟು ಪಲ್ಯ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ಬಂದು ನಾನು ರೆಸಿಪಿನ ಶೇರ್ ಮಾಡ್ತಾ ಇಲ್ಲ, ಬಿಕಾಸ್ ಆಲ್ರೆಡಿ ಚಾನಲಲ್ಲಿ ಇದೆ. ಸೊ ಅದಕ್ಕೆ ನಾನು ಶೇರ್ ಮಾಡ್ತಾ ಇಲ್ಲ ಅಷ್ಟೇ. ಆ್ಯಂಡ್ ಆವಾಗಲೇ ತರಕಾರಿ ಯೂಸ್ ಮಾಡಿದ್ವಲ್ಲ, ಸೊ ಅದರದ್ದು ಪೀಲ್ ಮಾಡಿರೋ ಸಿಪ್ಪೆಗಳೆಲ್ಲ ಏನಿದೆ ಅದನ್ನ ಬಂದು ನಾನು ಆವಾಗಲೇ ಪ್ಲ್ಯಾಂಟ್ ಸ್ಪಾಟಿಗೆ ಹಾಕ್ಬಿಡ್ತೀನಿ. ಬಿಕಾಸ್ ನಾನು ಅದನ್ನ ಸ್ಟೋರ್ ಮಾಡಿ ಹಾಕೋದಿಲ್ಲ, ಬಿಕಾಸ್ ಅದು ಸೊಳ್ಳೆ ತುಂಬ ಬಂದುಬಿಡುತ್ತೆ. ಆವಾಗಲೇ ಹಾಕ್ಬಿಡ್ತೀನಿ. ಸೊ ಪ್ಲ್ಯಾಂಟ್ಸಿಗೆ ಅದು ಹೆಲ್ಪ್ ಆಗುತ್ತೆ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಈ ಪ್ಲೇಸ್ ಬಂದು ಪ್ರಾಗ್ಯಂದು ಕೂಡ ಫೇವ್ರೆಟ್ಟು. ನಾನು ನೀರು ಹಾಕೋದಕ್ಕೆ ಹೋಗೋಗೆಲ್ಲ ಡೈಲಿ ಅವಳು ಬರ್ತಾಳೆ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 4 ಆಗಿದೆ. ಸೊ ಏನಾದರೂ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಬಂದಿದ್ದು. ನನಗೇನೋ ಒಂದು ಶೇರ್ ಮಾಡೋದಕ್ಕಿತ್ತು ನಿಮ್ಮ ಜೊತೆ. ಪ್ರಾಪ್ತಿ ಮತ್ತು ಪ್ರಾಗ್ಯನ್ಗೆ ಕಂಪೇರ್ ಮಾಡಿದರೆ ಅವರಿಬ್ಬರು ಅಂದರೆ ಓನ್ ಸಿಸ್ಟರ್ ಆಗಿದ್ರು. ಅವ್ರ ಗ್ರೋತಿಗೆ ಸಂಬಂಧಿಸಿದ ತುಂಬ ಡಿಫ್ರೆನ್ಸ್ ಇದೆ.
ಇವಾಗ ಪ್ರಾಪ್ತಿ ಬಂದು ಅವಳು ಚಿಕ್ಕದಿದ್ದಾಗ ತುಂಬ ಸೈಲೆಂಟ್ ಆಗಿರ್ತಾ ಇದ್ಲು, ಪ್ರಾಗ್ಯ ಬಂದು ಚಿಕ್ಕದಿದ್ದಾಗ ತುಂಬ ಸೈಲೆಂಟ್ ಆಗಿದ್ಲು. ಇವಾಗ ಒಂದು ಸ್ವಲ್ಪ ಗಲಾಟೆ ಮಾಡ್ತಾಳೆ. ಪ್ರಾಪ್ತಿ ಆಗ್ತಾರಲ್ಲ, ಅವಳಿಗೆ ಏನೋ ಒಂದು ಫೇವ್ರೆಟ್ ಟಾಯ್ ಅಥವಾ ಕಲರ್ ಏನಾದರೂ ಸಿಕ್ಕಿದ್ರೆ ಅವಳು ಸೈಲೆಂಟ್ ಆಗಿರ್ತಾಳೆ. ಸೊ ಇದು ಡಿಫ್ರೆನ್ಸ್ ಆಗುತ್ತೆ. ಇದರಲ್ಲಿ ಅಷ್ಟೊಂದೇನು ಕಷ್ಟ ಅಂತ ಆಗಿಲ್ಲ ನನಗೆ. ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ವಲ್ಪ ಡಿಫಿಕಲ್ಟೀಸ್ ಇತ್ತು, ಬಟ್ ಡೆಲಿವರಿ ಆದ ನಂತರ ನನಗೆ ಎಷ್ಟೊಂದೇನು ಕಷ್ಟ ಅಂತ ಅನಿಸಿಲ್ಲ. ಬಟ್ ಅವಳಿಗೆ ಕಷ್ಟ ಆಗಿದ್ದಂದರೆ ಅವಳು ಮಿಂಗಲ್ ಆಗೋದಕ್ಕೆ ಯಾರ ಜೊತೆ, ಅಂದರೆ ಲಾಕ್ಡೌನ್ ಟೈಮಲ್ಲಿ ಅವಳು ಹುಟ್ಟಿರೋದ್ರಿಂದ ಮಿಂಗಲ್ ಆಗಿ ಅಷ್ಟೊಂದು ಅಭ್ಯಾಸ ಇರಲಿಲ್ಲ. ಸೊ ಅದೊಂದು ಸ್ವಲ್ಪ ರಿಸರ್ವ್ ಆಗಿರ್ತಾ ಇದ್ಲು ಅದಷ್ಟೇ. ಅದೊಂದು ಸ್ವಲ್ಪ ಮಿಂಗಲ್ ಮಾಡೋದಕ್ಕೆ ನನಗೆ ಒಂದು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮಾಡಿಸೋದಕ್ಕೆ ನನಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಅವಳಿಗೆ. ಅದು ಬಿಟ್ಟು ಏನೂ ಇಲ್ಲ. ಊಟದ ವಿಚಾರನೂ ಅವಳಿಗೆ ಪ್ಲೇಟಲ್ಲಿ ಹಾಕ್ಕೊಟ್ರೆ ಅವಳೇ ತಿನ್ಕೋತಾಳೆ. ಪ್ರಾಗ್ಯನಿಗೆ ಬಂದು ಆ ಥರ ಏನು ಮೇಜರ್ ಇಶ್ಯೂಸ್ ಇಲ್ಲ, ಬಟ್ ಅವಳು ಆಲ್ಮೋಸ್ಟ್ 1 ಇಯರ್ ಕ್ರಾಸ್ ಆದ ನಂತರ ಅವಳಿಗೆ ಒಂದು ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಯಿತು. ಕಾಲು ಪೇಯ್ನು, ಯಾವಾಗ ನೋಡಿದ್ರು ನನಗೆ ಅಲ್ಲಿ ನೋಯ್ತಾ ಇದೆಮ್ಮ, ಕಾಲು ನೋಯ್ತಾ ಇದೆ ಅಂತ ಇದು ಹೇಳ್ತಾ ಇದ್ಲು ಅವಳು. ನಾನು ಇದಕ್ಕೆ ತುಂಬ ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿದೆ. ತುಂಬ ಅಂದರೆ ತುಂಬ ಅಲ್ಲ, ಒಂದು 3 to 4 ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿದಾಗ ಕೆಲವೊಂದು ಡಾಕ್ಟ್ರ್ ಜೊತೆ ರಿಪೀಟೆಡಾಗಿ ಪ್ರತಿ ಸಲ ಇವಾಗ ವ್ಯಾಕ್ಸಿನೇಷನ್ಗೆ ಹೋಗ್ತೀವಿ ಅಥವಾ ಏನೋ ಒಂದು ಫೀವರ್ ಇದಾಗೆಲ್ಲ ಹೋದಾಗ ಇದೊಂದು ನನ್ನ ಹತ್ರ ಕ್ವಶನ್ ಇರ್ತಾ ಇತ್ತು. ಅವಳು ಲೆಗ್ ಪೇನ್ ಅಂತ ಇವಾಗಲೂ ಇರ್ತಾ ಇದ್ದಾಳೆ ಡಾಕ್ಟರ್ ಅಂತ. ಅದು ಆ್ಯಕ್ಚುಲಿ ಅವರು ನಾವು ಯೂಶ್ವಲಿ ಇದು ಗೋತ್ರಿ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗಿದೆ. ಇದು ನಾವು ಹೋಗಿ ಹೇಳಿದಾಗ ಅವ್ರದ್ದು ಕಾಮನ್ ಆಗಿ ಒಂದೇ ಆನ್ಸರ್ ಇರುತ್ತೆ, ಇದು ಎಷ್ಟು ಏಜ್ ಅವಳಿಗೆ, ಸೊ ಇದು ಗ್ರೋಯಿಂಗ್ ಪೇನ್ ಅಷ್ಟೇ ಇರೋದು. ಅದಕ್ಕೆ ಮೆಡಿಸಿನ್ ಕೇಳಿದರೆ ಅವ್ರ ಹತ್ರ ಮೆಡಿಸಿನ್ ಅವರೇ ಓಪನ್ ಆಗಿ ಹೇಳ್ತಾರೆ. ಪಾಪ ಏನೋ ಒಂದು ಸುಮ್ಮನೆ ಯಾವುದೋ ಒಂದು ಮೆಡಿಸಿನ್ ಕೊಟ್ಟಲ್ಲ ಕಲಿಸೋದಿಲ್ಲ ಅವ್ರು ಹೇಳ್ತಾರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ಮೆಡಿಸಿನ್ ಇಲ್ಲ, ಏನೂ ಕೊಡೋದಕ್ಕಿಲ್ಲ, ಬಟ್ ನಾವು ಸ್ವಲ್ಪ ರೆಡ್ಯೂಸ್ ಮಾಡ್ಬೋದು ಅಂತ ಇದಕ್ಕೆ ಕೆಲವೊಬ್ರು ಕ್ಯಾಲ್ಶಿಯಂ ಸಿರಪ್ ಕೊಡ್ತಾರೆ, ಇನ್ನು ಕೆಲವೊಂದು ಪ್ರೋಟೀನ್ ಪೌಡರ್ಗಳನ್ನ ಕೊಡ್ತಾರೆ, ದೆನ್ ಇನ್ನು ಕೆಲವರು ವಿಟಮಿನ್ ಸಿರಪ್ಗಳನ್ನ ಕೊಡ್ತಾರೆ. ಸೊ ಅದನ್ನು ಕೊಡೋದ್ರಿಂದ ಏನೂ ಫಾಲ್ಟ್ ಇಲ್ಲ ಮಕ್ಕಳಿಗೆ. ಬಟ್ ನಾನು ಇದೆಲ್ಲ ಆಗಿ ಗೊತ್ತಾಗಿ ಇವಾಗ ಅವಳಿಗೆ 1 ಇಯರಿಂದ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ. ಇವಾಗ ಅವಳಿಗೆ 3.5 ಇಯರ್ ಆಗಿಲ್ಲ, 3+ ಆಗಿದೆ. ಸೊ ಅವಾಗಿಂದ ಇಲ್ಲಿ ತನಕನೂ ಸ್ಟಿಲ್ ಅವಳು ಸಫರ್ ಆಗ್ತಾ ಇದ್ದಾಳೆ ಅವಳು. ಅಂದರೆ ಇವಾಗ ಒಂದು 2 ವೀಕ್ಸಿಂದ ಅವಳು ಬೆಟರ್ ಇದ್ದಾಳೆ. ಅಂದರೆ ಸ್ವಲ್ಪ ಅಂದರೆ ಡೈಲಿ ಇರುತ್ತೆ ಅಂತ ಹೇಳಲ್ಲ, ಮಂತ್ಲಿ ಒಂದು 3 to 4 ಟೈಮ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ನೀವು ಊರಿಗೋದಾಗ ಮಕ್ಕಳು ಆ್ಯಕ್ಟಿವಿಟಿ ಜಾಸ್ತಿ ಆದಾಗ, ಅಂದರೆ ಊರಿಗೆ ಹೋಗೋದ್ರೆ ಏನೂ ಫಾಲ್ಟ್ ಇಲ್ಲ, ಮಕ್ಕಳ ಜೊತೆ ಅಲ್ಲಿ ಹೋದಾಗ ಮಕ್ಕಳ ಜೊತೆ ಆಟ ಆಡ್ತಾರೆ, ಆ ಟೈಮಲ್ಲೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಇವನ್ ಇಲ್ಲಿನೂ ಯಾರಾದರೂ ಅವ್ರ ಫ್ರೆಂಡ್ಸ್ ಬಂದಾಗ ಜಾಸ್ತಿ ಆಟ ಆಡ್ತಾಳೆ ಅಂದ್ಕೊಳ್ಳಿ, ರಾತ್ರಿ ಯಾವಾಗ ಹೇಳ್ಬಿಡ್ತಾಳೆ ಅವಳು, ಪೇಯ್ನು ಆಗ್ತಾ ಇದೆ ನನಗೆ, ಬಿಸಿನೀರು ಹಾಕು, ಎಣ್ಣೆ ಹಾಕು ಅಂತ. ಅವಳಿಗೆ ಒಂದು ಅಂದರೆ ಅವಳೇ ಸೊಲ್ಯೂಷನ್ ಕೂಡ ಹೇಳ್ಬಿಡ್ತಾಳೆ. ಅವಳಿಗೆ ಆ ಲೆವೆಲ್ಗೆ ಅದು ಪೇಯ್ನ್ ಇರುತ್ತೆ ಆ್ಯಕ್ಚುಲಿ. ಸೊ ಲಾಸ್ಟ್ ಕನ್ಸಲ್ಟೇಷನ್ಗೆ ಹೋದಾಗ ಅವ್ರು ಏನಂದ್ರೆ ಯೂಶಲಾಗಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಕೆಲವೊಂದು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಫುಡ್ ಹ್ಯಾಬಿಟ್ನ ಚೇಂಜ್ ಮಾಡಿ ನೀವು ಅಂತ. ಫುಡ್ ಹ್ಯಾಬಿಟ್ ಚೇಂಜ್ ಮಾಡೋದಂದರೆ ಏನಂತಂದರೆ, ನೀವು ಪ್ರೋಟೀನ್ಗಳನ್ನ ಜಾಸ್ತಿ ಕೊಡಿ, ಕ್ಯಾಲ್ಶಿಯಮ್ ರಿಚ್ ಫುಡ್ನ ಕೊಡಿ, ಈ ಥರಗಳನ್ನ ಹೇಳ್ತಾರೆ ಅವ್ರು. ಫ್ರೂಟ್ಸ್ ಜಾಸ್ತಿ ಕೊಡಿ. ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದರೆ ನಾನು ಪ್ರಾಪ್ತಿಗಾಗಿರಲಿ ಪ್ರಾಗ್ಯನಿಗಾಗಿರಲಿ ಎಲ್ಲನೂ ಕೊಡ್ತೀನಿ. ಮೊಳಕೆ ಬರಿಸಿರೋ ಕಾಳು ಕೊಡ್ತೀನಿ, ಎಗ್ ಕೊಡ್ತೀನಿ, ಆ್ಯಂಡ್ ದೆನ್ ಮಿಲ್ಕ್ ಡೈಲಿ ಕೊಡ್ತೀನಿ. ದೆನ್ ಫ್ರೂಟ್ಸ್, ಪ್ರಾಗ್ಯ ಸಿಕ್ಕಾಪಟ್ಟೆ ಫ್ರೂಟ್ಸ್ ತಿಂತಾಳೆ. ನಮ್ಮ ಮನೇಲಿ ಫ್ರೂಟ್ಸ್ ಅಂತ ಅವಳಿಗೋಸ್ಕರನೇ ತರ್ತೀವಿ ನಾವು. ಖಾಲಿ ಆಗಿದ್ರು ಒಂದಿನ ಏನು ಸಿಕ್ಕಿಲ್ಲ ಅಂದರೂ ನಾವು ಬನಾನ ಆದರೂ ತಗೊಂಬಂದಿರ್ತೀವಿ ಹತ್ರದಿಂದ, ಆ ಥರ. ಸೊ ಅವಳಿಗೆ ಬೇಕೇ ಅದು, ನಾವು ಇದೆಲ್ಲ ಫಾಲೋ ಮಾಡ್ತೀವಿ. ಬಟ್ ಸ್ಟಿಲ್ ಅವಳಿಗೆ ಯಾಕೆ ಇದಾಗಲ್ಲ ಅಂತಂದರೆ, ಇನ್ನೊಂದೇನಿರುತ್ತೆ ಅವ್ರ ಗ್ರೋಯಿಂಗ್ ಫ್ಯಾಕ್ಟ್ರಲ್ಲಿ ಅಂದರೆ, ನೀವು ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಇದು ಇರುತ್ತೆ ಏನಂದರೆ, ಅವ್ರಿಗೆ ಏಜ್ ತಕ್ಕನಾಗಿ ವೆಯ್ಟ್ ಇರೋದಿಲ್ಲ. ಇದು ಪ್ರಾಪ್ತಿಗೂ ಇದೆ ಪ್ರಾಗ್ಯಂಗೂ ಇದೆ. ಅದು ಕೆಲವೊಂದು ಏನಾಗಿರುತ್ತೆ ಅಂದರೆ ಹೆರಿಡಿಟಿಯಿಂದ ಇರುತ್ತೆ. ಗ್ರೋಯಿಂಗ್ ಪೇನ್ ನನಗೆ ಅನ್ಸೋದಿಲ್ಲ ಅದು ಹೆರಿಡಿಟ್ರಿಯಿಂದ ಇರುತ್ತೆ ಅಂತ, ಕೆಲವು ಗ್ರೋತ್ ಫ್ಯಾಕ್ಟರ್ಸಿಂದ ಇರುತ್ತೆ ಇವಾಗ ಹೇಳಿರೋದು. ಇವಾಗ ನನಗೆ ಆ ಪೇಯ್ನ್ ಆ್ಯಕ್ಚುಲಿ ನನಗೂ ಇತ್ತು ಚಿಕ್ಕದಾಗ. ನಾನು ಕಾಲು ನೋವಾಗ್ತಿದೆ ಅಂದಾಗ ನಾವು ಹಲ್ಲಿಲಿ ಬೆಳೆದಿರೋದು. ಸೊ ಅವ್ರೇನು ಮಾಡ್ತಿದ್ರು ಅಂದರೆ ಬೆಳ್ಳುಳ್ಳಿ ಎಲ್ಲ ಉಜ್ಜಿಬಿಟ್ಟು ಆ ಥರ ಮಾಡಿ ಅದೊಂದು ಆ ಮೂಮೆಂಟಿಗೆ ಇಟ್ಕೊಡ್ತಾರೆ. ಇವರು ಹಾಗೆ ಹೇಳ್ತಾರೆ, ಅವ್ರು ತುಂಬ ಪೇಯ್ನ್ ಆಗ್ತಿದೆ ಅಂದರೆ ತಕ್ಷಣಕ್ಕೆ ಬಿಸಿನೀರು ಶಾಖ ಕೊಡಿ, ಎಣ್ಣೆ ಹಚ್ಚಿ, ಈ ಥರ ಹೇಳ್ತಾರೆ ಡಾಕ್ಟರ್ಸು. ಸೊ ಇದೆಲ್ಲ ಆಗಿ ಮತ್ತೆ ನನಗೆ ಅನಿಸ್ತು, ನನಗೆಲ್ಲ ಕೊಡ್ತಾ ಇದ್ದೀನಲ್ಲ, ಸ್ಟಿಲ್ ಅವಳಿಗೆ ಯಾಕೆ ಆಗ್ತಾ ಇದೆ ಅಂದಾಗ ನಾನು ಬಂದು ಮತ್ತೆ ಕೂತು ಥಿಂಕ್ ಮಾಡಿದಾಗ ನನಗೇನು ಅನಿಸ್ತು ಅಂದರೆ, ನಾನು ಅವಳಿಗೆ ಎಲ್ಲನೂ ಕೊಡ್ತೀನಿ, ಮೊಳಕೆ ಕಾಳು ಕೊಡ್ತೀನಿ, ಡ್ರೈ ಫ್ರೂಟ್ಸ್ ಎಲ್ಲನೂ ಕೊಡ್ತೀನಿ. ಬಟ್ ಏನಾಗ್ತಿದೆ ಅಂದರೆ, ಅದು ಕರೆಕ್ಟಾಗಿ ಡೈಲಿ ರೂಟೀನಲ್ಲಿ ಫಾಲೋ ಮಾಡ್ತಾಯಿಲ್ಲ. ಇವತ್ತು ನಾನು ಎಗ್ ಕೊಡ್ತೀನಿ, ನನ್ನ ಮಕ್ಕಳಿಗೆ ಡೈಲಿ ಎಗ್ ಕೊಟ್ಟರೆ ಅವ್ರು ತಿನ್ನಲ್ಲ. ನೀವು ವೀಕಲ್ಲಿ ಒಂದು 2 to 3 ಡೇಸ್ ಕೊಟ್ಟರೆ ತಿಂತಾರೆ.
ಮಿಲ್ಕು ಹಂಗೆ ಡೈಲಿ ಕೊಟ್ಟದ್ದು ಕುಡಿಯೋದಿಲ್ಲ, ಆಲ್ಟರ್ನೇಟ್ ಡೇಸ್ ಕೊಟ್ಟರೆ ಇಷ್ಟಪಟ್ಟು ಕುಡಿತಾರೆ. ಅದು ಸ್ವಲ್ಪ ಕೊಡಬೇಕು, 1/4 ಗ್ಲಾಸ್ ಕೊಡಬೇಕು, ಅಥವಾ ದೊಡ್ಡ ಗ್ಲಾಸ್ ಅಂದರೆ 1/4 ಗ್ಲಾಸು, ಇಲ್ಲಾಂದರೆ 1/2 ಗ್ಲಾಸ್ ಈ ಥರ ಕೊಡಬೇಕು ಅವ್ರಿಗೆ, ಅಂದರೆ ಮಾತ್ರ ಕುಡಿತಾರೆ. ನೆಕ್ಸ್ಟು ಮೊಳಕೆ ಬರಿಸಿರೋ ಕಾಳುಗಳನ್ನೆಲ್ಲ ನಾನು ಯಾವಾಗಾದ್ರೂ ಒಂದು ಸಲ ಇವಾಗ ಕೊಡ್ತೀನಿ. ನಾನು ಡೈಲಿ ಅಂತ ಒಂದು ರುಟೀನ್ನ ಫಾಲೋ ಮಾಡಿ, ಅಂದರೆ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ಇವತ್ತು ಫ್ರೂಟ್ಸ್ ತಿಂದಿದ್ದಾಳಲ್ಲ, ಇವತ್ತು ಡ್ರೈ ಫ್ರೂಟ್ಸ್ ತಿಂದಿದ್ದಾಳಲ್ಲ ಅಂತ ಆ ಥರ ಇತ್ತು. ಸೊ ಇದನ್ನು ನಾನು ಮೇಯ್ನಾಗಿ ಇವಾಗ ಚೇಂಜ್ ಮಾಡಿದ್ದೀನಿ, ಒಂದು 2 ವೀಕ್ಸಿಂದ ಚೇಂಜ್ ಮಾಡಿದ್ದೀನಿ. ಟ್ರಸ್ಟ್ ಮೀ, ಅವಳಿಗೆ ರಿಸಲ್ಟ್ ಕೊಟ್ಟಿದೆ. ಇವಾಗ ಒಂದು 2 ವೀಕ್ಸಿಂದ ಅವಳು ನನಗೆ ತುಂಬ ಆ್ಯಕ್ಟಿವಿಟೀಸ್ ಕೂಡ ಮಾಡಿದ್ದಾಳೆ, ಆ್ಯಂಡ್ ಅವಳು ಹೇಳ್ತಾ ಇಲ್ಲ ಪೇಯ್ನ್ ಇದೆ ಅಂತ. ಸೊ ನಾನು ಏನು ಚೇಂಜ್ ಮಾಡಿದ್ದೀನಿ ಅಂದರೆ, ಈವ್ನಿಂಗ್ ಒಂದು ಸ್ನ್ಯಾಕ್. ಇವಾಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆ ಯೂಶಲಿ ಅವಳಿಗೆ ಪಪ್ಪಾಯ ಜಾಸ್ತಿ ಕೊಡ್ತೀನಿ. ಪಪ್ಪಾಯ ಇಲ್ಲ ಅಂದರೆ ಎನಿಥಿಂಗ್ ಎಲ್ಸ್, ಯಾವುದಾದ್ರೂ ಒಂದು ಫ್ರೂಟ್ಸನ್ನ ಆ್ಯಡ್ ಮಾಡ್ತೀನಿ. ಆ್ಯಪಲ್ ಅವಳು ಇಷ್ಟಪಟ್ಟು ತಿಂತಾಳೆ. ಪ್ರಾಪ್ತಿ ಬಂದು ಮಾರ್ನಿಂಗ್ ಕೆಲವೊಂದ್ಸಲ ತಿಂತಾಳೆ, ಇಲ್ಲಾಂದರೆ ಬಾಕ್ಸಿಗೆ ಸ್ನ್ಯಾಕ್ಸ್ ಟೈಮಿಗೆ ಏನು ಬ್ರೇಕ್ಫಾಸ್ಟ್ ಇದೆ ಅದನ್ನು ಕೊಟ್ಟಿರ್ತೀನಿ. ಆ್ಯಂಡ್ ಫ್ರೂಟ್ಸ್ ಕೊಡೋದು ನೀವು ಕೆಲವೊಂದು ಲಾಗಲ್ಲಿ ನೋಡಿರ್ತೀರ, ಆ ಥರ ಮಾಡಿರ್ತೀನಿ. ಆ್ಯಂಡ್ ಈವ್ನಿಂಗ್ ಏನಾಗ್ತಿತ್ತು ಅಂದರೆ, ಕೆಲವೊಂದು ಸಲ ನಾನೇನೋ ಒಂದು ವರ್ಕಲ್ಲಿ ಇರ್ತಿದ್ದೆ ಅಥವಾ ಇನ್ನೊಂದೇನೋ ಬ್ಯುಸಿ ಇರ್ತೀವಿ. ಸೊ ಆ ಮೂಮೆಂಟಲ್ಲಿ ನಾನು ಏನಾದರೂ ಫ್ರೂಟ್ಸ್ ಎಲ್ಲ ಕೊಡೋಕೆ, ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ಫ್ರೂಟ್ಸ್ ಕೊಡೋಕೆ ಹೋಗ್ತಾ ಇರಲಿಲ್ಲ. ಬೇರೆ ಏನಾದರೂ ಕೆಲವೊಂದು ಸಲ ಮಿಕ್ಸರ್ ಕೊಟ್ಟಿರೋದಿದೆ, ಚಿಪ್ಸ್ ಕೊಟ್ಟಿರೋದಿದೆ. ಬಟ್ ಕೆಲವೊಂದು ಸಲ ನಾನು ಹೆಲ್ದಿಯಾಗಿ ಮನೇಲಿ ಮಾಡಿರೋದು ಇದೆ. ಬಟ್ ಅಷ್ಟೊಂದು ಕಾನ್ಸಂಟ್ರೇಟ್ ಆಗಿ ನಾನು ಮಾಡ್ತಾ ಇರಲಿಲ್ಲ. ಮೇ ಬಿ ನಾನು ಯಾವಾಗ ಹೋಗಿ ಕೊಡ್ತಾ ಇದ್ದೆ ಅನ್ನೋದಕ್ಕಾಗಿರಬೇಕು. ಕೆಲವೊಂದು ಸಲ ನಾನು ಡ್ರೈ ಫ್ರೂಟ್ಸ್ ಕೊಡೋದನ್ನ ಫಾಲೋ ಮಾಡಿದ್ದೆ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದೆ, ಅದನ್ನು ಕೊಡ್ತೀನಿ ನಾನು. ಸೊ ಇವಾಗ ನಾನು ಅದನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ಒಂದು ಹೋಮ್ ಮೇಡ್, ಅಂದರೆ ಅವ್ರಿಗೆ ಇಷ್ಟನೂ ಆಗಬೇಕು ಆ್ಯಂಡ್ ಅದರಲ್ಲೆಲ್ಲ ಈ ಪ್ರೋಟೀನ್ಗಳೆಲ್ಲನೂ ಮಿಕ್ಸ್ ಆಗಿರಬೇಕು ಅಂತ ಅಂದ್ಕೊಂಡು ಈ ಮೊಳಕೆ ಬರಿಸಿರೋ ಕಾಳನ್ನ ನಾನು ಡೈಲಿ ಇವಾಗ ಮೊಳಕೆ ಬರಿಸಿರೋ ಕಾಳು ಇಟ್ಟಿರ್ತೀನಿ. ಡೈಲಿ ಕೊಡೋದಿಲ್ಲ, ಆಲ್ಟರ್ನೇಟ್ ಡೇಸಲ್ಲಿ ಕೊಡ್ತೀನಿ ನಾನು. ಇವತ್ತು ನಾನು ಎಗ್ ಕೊಟ್ಟರೆ ನಾಳೆ ಮೊಳಕೆ ಬರಿಸಿರೋ ಕಾಳು, ಅದಕ್ಕೆ ನಾನು ಕೆಲವೊಂದು ಸಲ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತೀನಿ. ಕೆಲವೊಂದು ಸಲ ಅವಲಕ್ಕಿ ಮಾಡ್ತೀನಿ. ಅವಲಕ್ಕಿಗೆ ತುಂಬ ಫ್ರೂಟ್ಸ್ ಹಾಕ್ತೀನಿ. ಇವಾಗ ಬನಾನಾ, ಆ್ಯಪಲ್ಲು, ದೆನ್ ದಾಳಿಂಬೆ ಎಲ್ಲ ಹಾಕಿದರೆ ಅದು ತುಂಬಾ ಚೆನ್ನಾಗಿರುತ್ತೆ, ಅವ್ರು ತಿಂತಾರೆ. ಈ ಥರ ಮಾಡ್ತೀನಿ. ಕೆಲವೊಂದು ಸಲ ಹಾಲು ಡೈಲಿ ಕೊಡ್ತೀನಿ. ಬಟ್ ಇವಾಗ ಕಾಫಿ ಇದೆ, ಅವರಿಗೆ ಕಾಫಿ ಇದ್ದರೆ ನಾನು ಕೊಡೋದಿಲ್ಲ, ಮಾರ್ನಿಂಗ್ ಕಷಾಯ ಕೊಡ್ತೀನಿ ನಾನು ಅದಕ್ಕೆ. ಸೊ ಈ ಥರ ನಾನು ಮಾಡ್ತೀನಿ. ಇದು ಆ್ಯಕ್ಚುಲಿ ಅವಳಿಗೆ ಹೆಲ್ಪ್ ಆಗಿದೆ. ನಾನು ಹೇಳ್ತೀನಿ, ನಿಮ್ಗೆ ಆಗದೆ ಇವತ್ತೇನೋ ಒಂದು ಫ್ರೂಟ್ಸ್ ಕೊಟ್ರಿ, ಫ್ರೂಟ್ಸ್ ಮಿಕ್ಸ್ ಆಗಿ ಅವಲಕ್ಕಿ ಮಾಡಿಕೊಟ್ರಿ, ಅಥವಾ ಫ್ರೂಟ್ಸ್ ಜೊತೆ ಏನೇನೋ ಡ್ರೈ ಫ್ರೂಟ್ಸ್ ಪೌಡ್ರ್ ಮಿಕ್ಸ್ ಮಾಡಿಕೊಡ್ಬೋದು. ಆ್ಯಕ್ಚುಲಿ ಫ್ರೂಟ್ಸ್ ಜೊತೆ ಡ್ರೈ ಫ್ರೂಟ್ಸ್ ಪೌಡ್ರ್ ಮಿಕ್ಸ್ ಮಾಡಿಕೊಟ್ರೆ ಅದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅವ್ರು ತಿಂತಾರೆ. ಇನ್ನೊಂದೇನೆಂದರೆ, ನಿಮ್ಮ ಮಗು ವೆಯ್ಟ್ ಗೈನ್ ಆಗ್ತಾ ಇಲ್ಲ, ತುಂಬಾ ಲೀನ್ ಇದೆ ಮಗು ಅಂದರೆ, ಏನು ಸ್ವೀಟ್ ಪೊಟ್ಯಾಟೊ ಇದೆ ಅಲ್ವಾ, ಅದನ್ನ ಬೇಯಿಸ್ಬಿಟ್ಟು ಅದನ್ನ ಸ್ಮ್ಯಾಶ್ ಮಾಡಿ ಅದಕ್ಕೆ ತುಪ್ಪ ಮಿಕ್ಸ್ ಮಾಡಿ ಕೊಡೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ ಆ್ಯಕ್ಚುಲಿ. ಸೊ ಅದನ್ನು ಟ್ರೈ ಮಾಡ್ಬೋದು. ಅಥವಾ ಬನಾನಾ ಮಿಲ್ಕ್ ಶೇಕ್ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಡೇಟ್ಸು, ಆಲ್ಮಂಡ್, ಕ್ಯಾಶ್ಯೂಸ್ ಎಲ್ಲ ಆ್ಯಡ್ ಮಾಡಿ ಕೊಡ್ಬೋದು. ಅವರು ಇಷ್ಟಪಟ್ಟು ಕುಡಿತಾರೆ ಅದನ್ನು. ಸೊ ಈ ಥರ ಯಾವುದಾದ್ರೂ ಒಂದು ಆ್ಯಡ್ ಮಾಡಿ ಅವ್ರಿಗೆ ಡೈಲಿ ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನು ಕೊಡಬಹುದು. ಇವಾಗ ಅವಳು ಬೆಟರ್ ಇದ್ದಾಳೆ, ಏನು ಬೇಕೋ ಅವಳಿಗೆ ಬಾಡಿಗೆ ಹೋಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ್ಯಂಡ್ ಮಧ್ಯಾಹ್ನ ಊಟ ಕೊಡಬೇಕಾದ್ರೆ ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಡೋದು ಬಿಸಿ ಅನ್ನಕ್ಕೆ. ಇವತ್ತು ನಾನೇನಂದರೆ ಮೊಳಕೆ ಬರಿಸಿರೋ ಹೆಸರು ಕಾಳು ಇಟ್ಟಿದ್ದೀನಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಹುಸ್ಲಿ ಮಾಡ್ತೀವಲ್ಲ, ಕೋಕೋನಟ್ ಎಲ್ಲ ಆ್ಯಡ್ ಮಾಡಿ ಅದೇ ರೀತಿ ಮಾಡಿ ನಾನು ಕೊಡ್ತೀನಿ, ತಿಂತಾರೆ ಅವರು. ಸೊ ನಾನಿಲ್ಲಿ ಇವಾಗ ಸಿಂಪಲಾಗಿ ಹುಸ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 2 ಸ್ಪೂನಷ್ಟು ಗೀ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡಿರೋ ಆನಿಯನ್ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನೊಂದು ಸ್ವಲ್ಪ ಕ್ಯಾಶ್ಯೂಸ್ ಮತ್ತು ಬಾದಾಮನ್ನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಕೂಡ ಹೋಗಲಿ ಒಂದು ಸ್ವಲ್ಪ ಅಂತ. ನೆಕ್ಸ್ಟ್ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಮೊಳಕೆ ಬರಿಸಿರೋ ಕಾಲಿದೆಲ್ಲ ಅದನ್ನ ಆ್ಯಡ್ ಮಾಡ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆ್ಯಂಡ್ ಒಂದು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ನಾನು ಬೇಯೋದಕ್ಕೆ ಬಿಡ್ತೀನಿ. ತುಂಬ ಏನು ಬೇಯಬೇಕು ಅಂತಿಲ್ಲ, ಆಲ್ಮೋಸ್ಟ್ ಒಂದು 70% ಬೆಂದರೆ ಸಾಕು. ಯಾಕಂದರೆ ಮೊಳಕೆ ಬರಿಸಿರೋ ಕಾಳನ್ನ ಹಾಗೆ ತಿಂದರೆ ತುಂಬ ಒಳ್ಳೆಯದು ಅಂತಾರೆ. ಸೊ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಕೋಕೋನಟ್ ಆ್ಯಡ್ ಮಾಡಿಕೊಂಡು ಇದೊಂದು ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ.
ಸೊ ಇವಾಗಿದು ರೆಡಿಯಾಗಿದೆ. ನಾನು ಇವಾಗ ಮಕ್ಕಳಿಗೆ ಬೌಲ್ಗೆ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಡೈಲಿ ನಾವು ಎಗ್ಗೆಲ್ಲ ಕೊಟ್ಟರೆ ತಿನ್ನಲ್ಲ ಅನ್ನೋವಾಗ ಈ ಥರ ಮಾಡಿಕೊಡ್ಬಹುದು. ಆಗದೇ ಇಲ್ಲ ಅಂದಾಗ ಅಟ್ಲೀಸ್ಟ್ ಡ್ರೈ ಫ್ರೂಟ್ಸ್ನಾದರೂ ಕೊಡ್ಬೋದು. ಈ ಥರ ಕೊಟ್ಟರೆ ಇವಿಗೆ ಗ್ರೋತಿಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ಪೇಯ್ನ್ಗಳೆಲ್ಲ ಇರೋದಿಲ್ಲ. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬಾಯ್.